ಹಲೋ ಹಾಯ್ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು MS ವರ್ಲ್ಡ್ ಕ್ಲಾಸಸ್. ಇವತ್ತಿನ ಅವಧಿಯಲ್ಲಿ SSLC ಮಧ್ಯವಾರ್ಷಿಕ ಪರೀಕ್ಷೆ ಸೆಪ್ಟೆಂಬರ್ 2024, ವಿಷಯ ಗಣಿತ ಮಾಧ್ಯಮ ಕನ್ನಡ. ಸೊ ವಿದ್ಯಾರ್ಥಿಗಳೇ, SA1 ಎಕ್ಸಾಮ್ನಲ್ಲಿ ಬರುವಂಥ ಕ್ವಶನ್ಸ್ಗಳ ಪ್ಯಾಟರ್ನ್ ಹೇಗಿರುತ್ತೆ ಎಂಬುದನ್ನು ಈ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡೋಣ. ಹಾಗಾಗಿ ಯಾವ ಟಾಪಿಕ್ನಿಂದ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ಯಾವ ರೀತಿ ಉತ್ತರವನ್ನು ಬಿಡಿಸಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ನಿಮಗೆ ಎಲ್ಲ ಪಾಠಗಳು ಬರುವಂಥ ಕ್ವಶನ್ಸ್ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ. ಅದೇ ರೀತಿ ನಿನ್ನಿನ ವಿಡಿಯೋನಲ್ಲಿ ನಾನು 9th ಕ್ಲಾಸದು ಕೂಡ ಕೆಲವೊಂದಷ್ಟು ವಿಡಿಯೋಗಳನ್ನು ಮಾಡಿದ್ದೆ. ಅದನ್ನು ಕೂಡ ನಮ್ಮ ಚಾನಲ್ನಲ್ಲಿದೆ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಸೊ ಹೊಸದಾಗಿದ್ದರೆ ನಮ್ಮ ಚಾನಲ್ಗೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಿದ್ಯಾರ್ಥಿಗಳೇ. ಈಗ ನೋಡೋಣ ಈ ಕ್ವಶನ್ ಪೇಪರ್ನಲ್ಲಿ ಯಾವ ರೀತಿ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ ಮತ್ತು ಅದರ ಉತ್ತರಗಳನ್ನು ಯಾವ ರೀತಿ ಬಿಡಿಸಬೇಕು ಮತ್ತು ಈಸಿ ಟ್ರಿಕ್ಸ್ಗಳನ್ನು ಹೇಗೆ ಯೂಸ್ ಮಾಡಬೇಕಂತ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಮೈನ್ ಕ್ವಶನ್ ಒಂದರಲ್ಲಿ ಏನಿರುತ್ತೆ, 8 ಆಬ್ಜೆಕ್ಟಿವ್ ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾರೆ. ಸೊ ಅದರಲ್ಲಿ 8 ಆಬ್ಜೆಕ್ಟಿವ್ ಕ್ವಶನ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಒಂದೊಂದಾಗಿ ನೋಡ್ಕೊತ ಹೋಗೋಣ. ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ, 3, 4 ನಿರ್ದೇಶಾಂಕ ಬಿಂದು ಎಕ್ಸ್ ಅಕ್ಷದಿಂದ ಇರುವ ದೂರ ಅಂತ ಕೇಳಿದ್ದಾರೆ. ಸೊ ಎಕ್ಸ್ ಅಕ್ಷ ಅಂದರೆ ಈ ರೀತಿ ನೀವು ಎಕ್ಸ್ ಅಕ್ಷ ಮತ್ತು ವೈ ಅಕ್ಷ ಮಾಡಬೇಕು. ಇಲ್ಲಿ ಎಕ್ಸ್ ಅಂದರೆ ಎಷ್ಟಿದೆ, 3 ಇದೆ. ಆಮೇಲೆ ವೈ ಅಂದರೆ ಎಷ್ಟಿದೆ, 4 ಇದೆ. ಎಕ್ಸ್ ಅಕ್ಷದಿಂದ ಕೇಳಿದ್ದಾರೆ, ಹೀಗಾಗಿ ಉತ್ತರ 4 ಮಾನಗಳು ಬರುತ್ತೆ. 3 ಮತ್ತು 5ರ ಮಹತ್ತಮ ಸಾಮಾನ್ಯ ಅಪವರ್ತನ ಎಷ್ಟು ಅಂತ ಕೇಳಿದರೆ ಉತ್ತರ 1 ಬರುತ್ತೆ. 2 x 26 ಸಮಾಂತರ ಶ್ರೇಣಿಯಲ್ಲಿದ್ದಾಗ ಎಕ್ಸದ ಬೆಲೆ ಕೇಳಿದ್ದಾರೆ, ಉತ್ತರ ಎಷ್ಟು ಬರುತ್ತೆ, 14 ಬರುತ್ತೆ. ಇದನ್ನು ಯಾವ ರೀತಿ ಮಾಡಬೇಕು, 2ನೇ ಪದ ಮೈನಸ್ 1ನೇ ಪದ ಈಸ್ ಈಕ್ವಲ್ ಟು 3ನೇ ಪದ ಮೈನಸ್ 2ನೇ ಪದ ಮಾಡಿ ಎಕ್ಸ್ ಒಂದು ಕಡೆ ಸಂಖ್ಯೆಗಳನ್ನು ಒಂದು ಕಡೆ ಮಾಡಿದಾಗ ನಿಮಗೆ ಎಕ್ಸದ ಬೆಲೆ ಸಿಗುತ್ತೆ. ಪಿ ಆಫ್ ಎಕ್ಸ್ x² - 7x + 12 ಎಂಬ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಅಂತ ಕೇಳಿದರೆ, ಹಾಗಾದರೆ ಶೂನ್ಯತೆಗಳ ಮೊತ್ತ ಎಷ್ಟು ಬರುತ್ತೆ, 7 - 7 ಬರುತ್ತೆ. ಸೊ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಎಷ್ಟಿದೆ, -b/a. ನೆಕ್ಸ್ಟ್ 5ನೇ ಪ್ರಶ್ನೆಗೆ ಹೋಗೋಣ. 2x + 3y - 9 = 0, 4x + 6y - 18 = 0 ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು ಅಂತ ಕೇಳಿದ್ದಾರೆ. ಸೊ ಅಂಥ ರೇಖೆಗಳು ಆಯ್ಕೆಗೊಳ್ಳುವ ರೇಖೆಗಳು. ಕೆಳಗಿನವುಗಳ ವರ್ಗ ಸಮೀಕರಣ ಯಾವುದು ಅಂತ ಕೇಳಿದರೆ, ಹಾಗಾಗಿ ಆಪ್ಷನ್ ಯಾವುದು ಬರುತ್ತೆ, ಸಿ ಬರುತ್ತೆ. ತ್ರಿಭುಜ ABC ಯಲ್ಲಿ XY ಸಮಾಂತರ BC ಆಗಿದೆ, ಕೆಳಗಿನವುಗಳೇ ಸರಿಯಾದ ಸಂಬಂಧ ಅಂತ ಕೇಳಿದ್ದಾರೆ, ಹೀಗಾಗಿ ಆಪ್ಷನ್ ಯಾವುದು ಬರುತ್ತೆ, ಬಿ ಬರುತ್ತೆ. ಒಂದು ಸಮಾಂತರ ಶ್ರೇಣಿಯಲ್ಲಿ n ಪದ n = 4n + 5 ಆದಾಗ 5ನೇ ಪದ ಅಂತ ಕೇಳಿದ್ದಾರೆ. n ಜಾಗದಲ್ಲಿ 5 ತುಂಬಿದಾಗ ನಿಮ್ಗೆ ಆನ್ಸರ್ 25 ಬರುತ್ತೆ. ಸೊ ಈ ರೀತಿ ಅಬ್ಜೆಕ್ಟಿವ್ ಕ್ವಶನ್ಸ್ಗಳು ಇರುತ್ತವೆ. ಸೊ ಮೇನ್ ಕ್ವಶನ್ 2ಗೆ ಹೋಗೋಣ. ಮೇನ್ ಕ್ವಶನ್ 2 ಯಾವತ್ತು 1 ಅಂಕದ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಸೊ ಏನೇನಿದೆ ಇರೋದರಲ್ಲಿ ಒಂದಾಗಿ ನೋಡ್ತಾ ಹೋಗೋಣ. 5² + 2 × 2 ಮತ್ತು 2/5 ಗುಣಾಕಾರ 5 ಮಸವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಮಸ ಯಾವ ರೀತಿ ಮಾಡಬೇಕು, 2ರಲ್ಲಿ ಇರುವಂಥ ಕಾಮನ್ ಸಂಖ್ಯೆ ಒಂದು 2 ಇದೆ, ಆಮೇಲೆ 5 ಇದೆ, ಹೀಗಾಗಿ 2 5 10 ಆಗುತ್ತೆ. ಒಂದು ಸಮಾಂತರ ಶ್ರೇಣಿ ಮೊದಲ 4 ಪದಗಳ ಪದಗಳ ಮೊತ್ತ 20 ಮತ್ತು ಮೊದಲ 3 ಪದಗಳ ಮೊತ್ತ 12 ಆಗಿದೆ. ಆ ಸಮಾಂತರ ಶ್ರೇಣಿ 4ನೇ ಪದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. 4 ಪದಗಳ ಮೊತ್ತ 20 ಆಗಿದೆ, ಅದರಲ್ಲಿ 3 ಪದಗಳ ಮೊತ್ತ ಎಷ್ಟು, 12. 4ನೇ ಪದ ಕಂಡುಹಿಡಿಬೇಕಾಗಿದೆ. = ಟೋಟಲ್ ಎಷ್ಟಿದೆ, 20 ಇದೆ. +12 ಈ ಕಡೆ ತಾರಿ -12 ಆಗುತ್ತೆ. 20ರಲ್ಲಿ 12 ಕಳೆದ್ರೆ 8 ಆಗುತ್ತೆ. ಹಾಗಾದ್ರೆ 4ನೇ ಪದ ಎಷ್ಟು ಬಂತು, 8 ಬಂತು. x + y = 8 ಸಮೀಕರಣದಲ್ಲಿ x = 3 ಆದರೆ y ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ y ಇಲ್ಲಿ x ಜಾಗದಲ್ಲಿ 3 ಬೆಲೆ ತುಂಬಿದಾಗ y ಎಷ್ಟಾಗುತ್ತೆ, 5 ಆಗುತ್ತೆ. +3 ಈ ಕಡೆ ತಾನೆ -3 ಆಗುತ್ತೆ. 8ರಲ್ಲಿ 3 ಕಳೆದ್ರೆ 5 ಆಗುತ್ತೆ. 12ನೇದು ಪಿ ಆಫ್ x x² + x + 2 + 1 ಬಹುಪದೋಕ್ತಿಯ ಗರಿಷ್ಠ ಘಾತ ಬರೀರಿ ಅಂತ ಹೇಳಿದ್ದಾರೆ. ಸೊ ಇದು x² ಒಳಗಡೆ ತಂದ ಗುಣಿಸಿದಾಗ ಏನಾಗುತ್ತೆ, ಸಮೀಕರಣ x³ + 2x² + 1 ಆಗುತ್ತೆ. ಹಾಗಾಗಿ ಇದರ ಮಹತ್ತಮ ಘಾತ ಎಷ್ಟು ಬರುತ್ತೆ, 3 ಬರುತ್ತೆ. 2, 3, 4, 3 ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಮಧ್ಯಬಿಂದು ನಿರ್ದೇಶಾಂಕ ಕೇಳಿದ್ದಾರೆ. ಸೊ ಮಧ್ಯಬಿಂದು ನಿರ್ದೇಶಾಂಕ ನೀಡಿ ಸೂತ್ರ x1 + x2/2 y1 + y2/2. x1 ಅಂದರೆ 2, x2 ಅಂದರೆ 4/2, y1 ಅಂದರೆ 3, y2 ಅಂದರೆ 3/2. ಸೊ ಅದರ ನಿರ್ದೇಶಾಂಕ ಎಷ್ಟು ಬರುತ್ತೆ, 3, 3. x ಮತ್ತು y ಚರಾಕ್ಷರಗಳನ್ನು ಹೊಂದಿರುವ ಒಂದು ಜೊತೆ ರೇಖಾತ್ಮಕ ಸಮೀಕರಣ ಆದರ್ಶ ರೂಪ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಜೊತೆ ರೇಖಾತ್ಮಕ ಸಮೀಕರಣ ಆದರ್ಶ ರೂಪ ಏನು ಬರುತ್ತೆ, ax + by + c = 0 ಆಗುತ್ತೆ. ಸೊ ಇಲ್ಲೊಂದು ಯಾವ ರೀತಿ ಬರಿಬೋದು, a1x b1y c1, ಇನ್ನೊಂದು a2x + b2y + c2 = 0 ಅಂತ ಬರಿಬೋದು. 15 ನೋಡಿರಿ, p x² + qx + r ಈ ವರ್ಗ ಸಮೀಕರಣ ಶೋಧಕವನ್ನು ಬರೆಯಿರಿ ಅಂತ ಹೇಳಿದ್ದಾರೆ.
ಶೋಧಕ ಬೆಲೆ ಕಂಡುಹಿಡಿಯುವ ಸೂತ್ರ ಬಿ ಸ್ಕ್ವೇರ್ ಮೈನಸ್ 4ac, ಬಿ ಅಂದರೆ ಕ್ಯೂ ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂದರೆ ಪಿ, ಸಿ ಅಂದರೆ ಆರ್. ಚಿತ್ರದಲ್ಲಿ ಎ ಬಿ ಸಿ ಸಮರೂಪ ಡಿ ಎಫ್ ಆದಾಗ ಎ ಎಫ್ನ ಅಳತೆ ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ಎ ಬಿ ಅಪಾನ್ ಡಿ ತೊಗೊಂಡ್ರೆ ಬಿ ಸಿ ಅಪಾನ್ ಎ ಎಫ್ ರೀ. ಎ ಬಿ ಅಂದರೆ 3, ಡಿ ಅಂದರೆ 4.5, 4 ಬಾಗಿಲು ಎ ಎಫ್ ಕಂಡುಹಿಡಬೇಕಾಗಿದೆ. ಓರೆ ಗುಣಾಕಾರ ಮಾಡಿದಾಗ 4 ಇಂಟು 4.5 ಬಾಗಿಲು 3 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 6 ಸೆಂಟಿಮೀಟರ್ ಆಗುತ್ತೆ. ಮೇನ್ ಕ್ವಶನ್ 3 ನೋಡಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ. ಎರಡು ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ ವಿದ್ಯಾರ್ಥಿ. ಇಲ್ಲಿ ಕೂಡ 8 ಪ್ರಶ್ನೆಗಳು ಇರುತ್ತವೆ. ಹಾಗೆ ಒಂದೊಂದಾಗಿ ನೋಡ್ಕೋತಾ ಹೋಗೋಣ. -5, 7 ಮತ್ತು -1, 3 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ, ಸೊ ಇಲ್ಲಿ x1 y1 ಕೊಡಬೇಕು, ಇನ್ನೊಂದಕ್ಕೆ x2 y2 ಕೊಡಬೇಕು. ಸೊ ರೂಟ್ ಆಫ್ x2 ಮೈನಸ್ x1 ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಸ್ಕ್ವೇರ್. ಸೊ -1 ಪ್ಲಸ್ 5 ಸ್ಕ್ವೇರ್ ಮೈನಸ್ 3 ಮೈನಸ್ 7 ರಷ್ಟು ಸ್ಕ್ವೇರ್ ಆಗುತ್ತೆ. -1 ಪ್ಲಸ್ 5 ಅಂದರೆ 16, 4 ಮೈನಸ್ 4, ಮೈನಸ್ 4 16, 3 ಮೈನಸ್ 7 ಅಂದರೆ -4, ಆದರೂ ಕೂಡ 16. 16 ಪ್ಲಸ್ 16 ಯಾವ ರೀತಿ ಬರ್ಕೋಬೇಕು? 16 ಇಂಟು 2. ಸೊ ಇಲ್ಲಿ 16 ವರ್ಗಮೂಲ 4 ರೂಟ್ 2 ಮಾನಗಳು ಆಗತ್ತೆ. ಸೊ 18ನೇ ಪ್ರಶ್ನೆ ನೋಡಿ. 2 ಪ್ಲಸ್ ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಸಾಧಿಸಿ ಅಂತ ಹೇಳಿದ್ದಾರೆ. ಸೊ ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ರಿಪೀಟ್ ಆಗ್ತಾ ಇರುತ್ತೆ. ಸೊ 2 ಪ್ಲಸ್ 3 ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿಲ್ಲ ಅಂತೇಳಿ ಎಂದು ತಿಳ್ಕೋರೋಣ. ಸೊ 2 ಪ್ಲಸ್ ರೂಟ್ 3 ಇಸ್ ಈಕ್ವಲ್ ಟು ಏನಾಗುತ್ತೆ? ಎ ಬಾಗಿಲೆ ಬಿ ಆಗುತ್ತೆ. ಎ ಮತ್ತು ಬಿ ಅಂಥ ಸಂಖ್ಯೆಗಳು ಸಹ ಅವಿಭಾಜ್ಯ ಸಂಖ್ಯೆಗಳು. ಸೊ ರೂಟ್ 3 ಇಸ್ ಈಕ್ವಲ್ ಟು ಪ್ಲಸ್ 2 ಆ ಕಡೆ ಕಳಿಸಿದ್ರೆ -2 ಆಗುತ್ತೆ. ಸೊ ಇಲ್ಲಿ ಓರೆ ಗುಣಾಕಾರ ಮಾಡಬೇಕು. ಎ ಮೈನಸ್ 2 ಇಂಟು ಬಿ 2b ಆಗುತ್ತೆ, ಭಾಗಿಲೆ ಬಿ ಆಗುತ್ತೆ. ಸೊ ಇದರ ಮುಂದಿನ ಸ್ಟೆಪ್ಸ್ಗಳನ್ನು ನೀವು ಕೂಡ ಬರೀಬೋದು ರೀ. ಇಲ್ಲಿಗೆ ಮೇನ್ ಇರುತ್ತೆ. ಮುಂದಿನ ಸ್ಟೆಪ್ಸ್ಗಳನ್ನು ಯಾವ ರೀತಿ ಬರೀಬೋದು? ರೂಟ್ 3 ಭಾಗಲಬ್ಧ ಸಂಖ್ಯೆ ಆಗಿದೆ. ಎ ಮೈನಸ್ 2b ಭಾಗಿಲೆ 3 ಬಿ ಭಾಗಲಬ್ಧ ಸಂಖ್ಯೆ ಆಗಿದೆ. ಆದರೆ ರೂಟ್ 3 ಅಭಾಗಲಬ್ಧ ಸಂಖ್ಯೆ ಆಗಿದೆ ಎಂಬ ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. ಹಾಗಾಗಿ ನಮ್ಮ ಊಹೆ ತಪ್ಪು. ಆದ್ದರಿಂದ 2 ಪ್ಲಸ್ ರೂಟ್ 3 ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂಥೇಳಿ ಬರೆಯಬಹುದು. ಸೊ 19ನೇ ಪ್ರಶ್ನೆ ನೋಡಿ. ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 12 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಶೂನ್ಯತೆಗಳನ್ನು ಕಂಡುಹಿಡಿದ್ರೆ ಅಂದಾಗ ವಿದ್ಯಾರ್ಥಿಗಳು ಏನು ಮಾಡಬೇಕು? ನೀವು ಅದರ ಅಪವರ್ತನಗಳನ್ನು ಕಂಡುಹಿಡಬೇಕು. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 12 ಆಗುತ್ತೆ. ಗುಣಿಸಿದ್ರೆ 12 ಆಗಬೇಕು, ಕೂಡಿಸಿದ್ರೆ 7 ಆಗಬೇಕಾದ್ರೆ 4 3 12 ಆ ಎರಡು ಸಂಖ್ಯೆಗಳನ್ನು ತುಂಬಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 3x ಪ್ಲಸ್ 12 ಈಕ್ವಲ್ ಟು 0. ಇಲ್ಲಿ ಏನು ಕಾಮನ್ ತೆಗಿಬೇಕು? ಎಕ್ಸ್ ಕಾಮನ್ ತೆಗಿಬೇಕು. ಎಕ್ಸ್ ಪ್ಲಸ್ 4 ಆಗುತ್ತೆ. ಇಲ್ಲಿ 3 ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 4 ಆಗುತ್ತೆ ಇಸ್ ಈಕ್ವಲ್ ಟು 0. ಸೊ ಎರಡು ಕಡೆ ಕಾಮನ್ ಏನಿದೆ? ಎಕ್ಸ್ ಪ್ಲಸ್ 4 ಈಕ್ವಲ್ ಟು 0, ಇನ್ನೊಂದು ಎಕ್ಸ್ ಪ್ಲಸ್ 3 ಈಕ್ವಲ್ ಟು 0. ಪ್ಲಸ್ 4 ಈ ಕಡೆ ಬಂದರೆ ಮೈನಸ್ ಆಗುತ್ತೆ, ಪ್ಲಸ್ 3 ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. 20ನೇ ಪ್ರಶ್ನೆ. 7, 15, 23 ಈ ಸಮಾಂತರ ಶ್ರೇಣಿಯ 16ನೇ ಪದ ಕಂಡುಹಿಡಿ ಅಂತ ಹೇಳಿದರೆ, ಅಲ್ಲೇನು ಮಾಡಬೇಕು? ಮೊದಲು ಏದು ಬೆಲೆ ಕಂಡುಹಿಡಬೇಕು? 7 ಇದೆ, ಸಾಮಾನ್ಯ ವ್ಯತ್ಯಾಸ 8 ಇದೆ. 16ನೇ ಪದ ಕೇಳಿದ್ದಾರೆ. 16ನೇ ಪದನ ಯಾವ ರೀತಿ ಬರ್ಕೋಬೇಕು? ಎ ಪ್ಲಸ್ 15 ಡಿ ಅಂತೇಳಿ ಬರ್ಕೋಬೇಕು. ಇಲ್ಲಿ ಎ ಅಂದರೆ 7, ಡಿ ಅಂದರೆ ಎಷ್ಟು? 15 ಇಂಟು ಡಿ ಅಂದರೆ ಎಷ್ಟಿದೆ? 8 ಇದೆ. 15 8 120 ಆಗುತ್ತೆ. ಇದು 7 ಕೂಡಿಸಿದ್ರೆ 127 ಆಗುತ್ತೆ. ಸೊ ಇನ್ನೊಂದು ಏನಿದೆ ವಿದ್ಯಾರ್ಥಿಗಳಲ್ಲಿ, ಅವರು ಹೇಳಿದಾಗ ಸೂತ್ರ ಸಹಾಯದಿಂದ ಬಿಡಿಸಿರಿ ಅಂದಾಗ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಈ ಸೂತ್ರವನ್ನು ಹಚ್ಚಬೇಕು ರೀ. ಸೂತ್ರ ಸಹಾಯದಿಂದ ಹೇಳಿರಂದರೆ ಅಷ್ಟೇ. ಇಲ್ಲಾಂದರೆ ಡೈರೆಕ್ಟ್ ಈ ರೀತಿ ನೀವು ಬಿಡಿಸ್ಬೋದು. ಸೊ 21ನೇ. 4x ಸ್ಕ್ವೇರ್ ಮೈನಸ್ 12x ಪ್ಲಸ್ 9 ಈ ಸಮೀಕರಣದ ಶೋಧಕ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 4x ಸ್ಕ್ವೇರ್ ಮೈನಸ್ 12x ಪ್ಲಸ್ 9 ಇದರಲ್ಲಿ ಎ ಅಂದರೆ 4, ಬಿ ಅಂದರೆ 12, ಸಿ ಅಂದರೆ 9, ಮೈನಸ್ 12 ಇದೆ ಬಿದು ಬೆಲೆ. ಸೊ ಶೋಧಕ ಬೆಲೆ ಕಂಡುಹಿಡಿಯುವ ಸೂತ್ರ ಬಿ ಸ್ಕ್ವೇರ್ ಮೈನಸ್ 4ac, ಬಿದು ಬೆಲೆ ಮೈನಸ್ 12 ಸ್ಕ್ವೇರ್, 4 ಇಂಟು ಎ ಅಂದರೆ 4, ಸಿ ಅಂದರೆ 4. 12ರ ವರ್ಗ 144, ಆಮೇಲೆ 4 ಇಂಟು 9 ಅದನ್ನು ಮಾಡಿದರೆ 144. ಸೊ 2ರಲ್ಲಿ ಕಳೆದರೆ 0 ಆಗುತ್ತೆ. 0 ಬಂದಾಗ ಅದರದ್ದು ಸ್ವಭಾವ ಏನಿರುತ್ತೆ? ವಾಸ್ತವ ಮತ್ತು ಸಮ ಇರುತ್ತೆ. 22ನೇ ಪ್ರಶ್ನೆ. ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳಿದ್ದಾರೆ. ಸೊ ವರ್ಜಿಸುವ ವಿಧಾನ ನೋಡಿ. 2x ಪ್ಲಸ್ y ಇಸ್ ಈಕ್ವಲ್ ಟು 8, 3x ಮೈನಸ್ y ಇಸ್ ಈಕ್ವಲ್ ಟು 7 ಇದೆ. y ಕ್ಯಾನ್ಸಲ್ ಆಗುತ್ತೆ. 2 3 5x ಆಗುತ್ತೆ. 8 7 15 ಆಗುತ್ತೆ. ಹಾಗಾದರೆ ಎಕ್ಸದ ಬೆಲೆ ಎಷ್ಟು ಬರುತ್ತೆ? 3 ಬರುತ್ತೆ. ಆಮೇಲೆ ಯಾವುದಾದ್ರೂ ಒಂದು ಸಮೀಕರಣ ತೆಗೆದುಕೊಳ್ಳಿ. 2x ಪ್ಲಸ್ y ಇಸ್ ಈಕ್ವಲ್ ಟು 8, 2 ಇಂಟು x ಅಂದರೆ 3 ಬಂದಿದೆ, ಪ್ಲಸ್ y ಈಕ್ವಲ್ ಟು 8, 2 3 6 ಪ್ಲಸ್ 6 ಕಡೆ ತಂದರೆ ಮೈನಸ್ 6 ಆಗುತ್ತೆ. 8ರಲ್ಲಿ 6 ಕಳೆದರೆ ಎಷ್ಟಾಗುತ್ತೆ? 2 ಆಗುತ್ತೆ. 23ನೇ ಪ್ರಶ್ನೆ ನೋಡಿ. ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಸಮಾಂತರ ಬಿ ಸಿ AD 5, BD 7, AC 18 ಆದರೆ AE ಕಂಡುಹಿಡಿಯಿರಿ ಅಂತ ಹೇಳಿದರೆ, ಹಾಗಾದರೆ ನೋಡಿ AE ಯಾವ ರೀತಿ ಕಂಡುಹಿಡಿಯಬೇಕು ಅನ್ನೋದನ್ನು. ಇಲ್ಲಿ AD ಅಪಾನ್ AB ಈಕ್ವಲ್ ಟು AE ಅಪಾನ್ AC. ಇಲ್ಲಿ ಥೇಲ್ಸ್ ಪ್ರಮೇಯವನ್ನು ಬಳಸಬೇಕು ರೀ. AD 5 ಇದೆ, AB 5 ಮತ್ತು 7
ಕೂಡಿಸಿದಾಗ 12 ಆಗುತ್ತೆ. ಎ ಬಿ ಈಕ್ವಲ್ ಟು ಎ ಭಾಗಿಲೆ ಎ ಸಿ ಎಷ್ಟು ಕೊಟ್ಟಿದ್ದಾರೆ 18. ಓರೆ ಗುಣಾಕಾರ ತೊಗೊಂಡಾಗ 5 × 18 ಭಾಗಿಲೆ 12 ಈಕ್ವಲ್ ಟು ಎ ಇ. ಸೊ ಇಲ್ಲಿ 6 2 6 3 ರೀ 5 3 15 15 ಭಾಗಿಲೆ 2 ಅಂದರೆ ಎಷ್ಟಾಗುತ್ತೆ 7.5 ಸೆಂಟಿಮೀಟರ್ ಆಗುತ್ತೆ. ಸೊ ಎ ಇ ಬೆಲೆ 7.5 ಸೆಂಟಿಮೀಟರ್. ಸೊ 24ನೇ ಪ್ರಶ್ನೆಗೆ ಹೋಗೋಣ. 2 ಅಂಕಿಗಳ ಎಷ್ಟು ಸಂಖ್ಯೆಗಳು 5ರಿಂದ ಭಾಗಿಸಲ್ಪಡುತ್ತದೆ ಅಂತ ಹೇಳಿದ್ದಾರೆ. ಇದು ಕೂಡ ಸಮಾಂತರ ಶ್ರೇಣಿಯಲ್ಲಿ ಬರುವಂಥ ಕ್ವಶನ್ ಆಗಿದೆ. ಸೊ 2 ಅಂಕಿ ಸಂಖ್ಯೆ 5ರಿಂದ ಭಾಗ ಹೋಗುವಂಥ ಮೊದಲ ಸಂಖ್ಯೆ ಯಾವುದು 10, ಕೊನೆಯ ಸಂಖ್ಯೆ ಯಾವುದು 95. ಹಾಗಾದರೆ ಎದು ಬೆಲೆ 10 ಆಯಿತು, ಡಿದು ಬೆಲೆ 5 ಆಗುತ್ತೆ, ಎ ಎನ್ ಕೊನೆಯ ಪದ 95 ಆಗುತ್ತೆ. ಸೂತ್ರ ಏನಿದೆ a + n - 1 × d = ಏನಿದೆ a ಅಂದರೆ 10, n - 1 d ಅಂದರೆ 5, a n ಅಂದರೆ 95. ಸೊ n - 1 = 95 + 10 ಅಂದರೆ -10 ಗುಣಾಕಾರ ಏನು ಮಾಡಿರಿ ಭಾಗಾಕಾರ ಆಗುತ್ತೆ. 95ರಲ್ಲಿ 10 ಕಳೆದಾಗ 85, 85 ಭಾಗಿಲೆ 5. ಹಾಗಾದರೆ n - 1 ಅಂದರೆ ಎಷ್ಟಾಗುತ್ತೆ 17 ಬರುತ್ತೆ. -1 ಕಡಿತ ಅಂದರೆ +1 ಆಗುತ್ತೆ. ಹಾಗಾದರೆ 5ರಿಂದ ಭಾಗಿಸಲ್ಪಡುವಂಥ ಸಂಖ್ಯೆಗಳು ಎಷ್ಟಿದಾವೆ ರೀ 18 ಇವೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಮುಖ್ಯ ಪ್ರಶ್ನೆ 4 ಎಲ್ಲ 3 ಅಂಕದ ಪ್ರಶ್ನೆಗಳು ಇರ್ತವೆ ರೀ. ಟೋಟಲ್ 9 ಪ್ರಶ್ನೆಗಳು ಇರುತ್ತವೆ. ಸೊ 9 ಪ್ರಶ್ನೆಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಮತ್ತು ಯಾವ ರೀತಿ ಕೇಳಿರ್ತಾರೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. 25ನೇ ಪ್ರಶ್ನೆ ನೋಡಿ. 135 ಎಪ್ಪತ್ತರ ಮಸಾವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ನಂತರ ಮಸ ಮತ್ತು 20ರ ಲಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲೇನು ಮಾಡಬೇಕು ವಿದ್ಯಾರ್ಥಿಗಳು ಫಸ್ಟಿಗೆ 135 75ರದ ಅಪವರ್ತನ ವಿಧಾನದಿಂದ ಮಸವನ್ನು ಕಂಡುಹಿಡಬೇಕು. 135ರ ಅಪವರ್ತನಗಳು 3 3 3 5, 75ರದ್ದು 3 5 5 ಇದೆ. ಎರಡರಲ್ಲಿ ಕಾಮನ್ ಏನಿದೆ 3 ಇದೆ ಮತ್ತು 5 ಇದೆ. ಹೀಗಾಗಿ ಮಸ ಎಷ್ಟಾಗುತ್ತೆ 15 ಆಗುತ್ತೆ. ಇನ್ನೇನು ಕೇಳಿದ್ರು ಅವರು ಬಂದಂಥ ಮಸ ಮತ್ತು 20ರ ಲಸ ಕಂಡುಹಿಡಿ ಅಂತ ಹೇಳಿದ್ದಾರೆ. 15ರ ಅಪವರ್ತನ 3 5, 20ರ ಅಪವರ್ತನಗಳು 5 2 2. ಸೊ ಇಲ್ಲಿ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡಾಗ ಹಾಗಾದ್ರೆ ಲಸ ಎಷ್ಟು ಬರುತ್ತೆ 60 ಬರುತ್ತೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. 26ನೇ ಪ್ರಶ್ನೆ. a ಆಫ್ 7, -2, b ಆಫ್ 5, -1 1, c ಆಫ್ 3 4 ಬಿಂದುಗಳ ಸರಳ ರೇಖಾಗತವಾಗಿ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನು ಮಾಡಬೇಕು ಒಂದು ಸರಳ ರೇಖೆ ಹೇಳಿದ್ದು 3 ಬಿಂದುಗಳನ್ನು ತೋರಿಸಿ ಎ ಬಿ ಆಮೇಲೆ ಬಿ ಸಿ ಎ ಬಿ ಸಿ ಅಂತ ತೋರಿಸ್ಬೇಕು. ಫಸ್ಟಿಗೆ ಏನು ಮಾಡಬೇಕು ಎ ಬಿ ದೂರವನ್ನು ಕಂಡುಹಿಡಿಬೇಕು ರೀ. ಎ ಬಿ ದೂರ ಕಂಡುಹಿಡಿದಾಗ ಅದರ ಉತ್ತರ ಎಷ್ಟು ಬರುತ್ತೆ 13 ಬರುತ್ತೆ. ನಾನು ಎಲ್ಲ ಸಾಲ್ವ್ ಮಾಡೀನಿ ವಿದ್ಯಾರ್ಥಿಗಳೇ, ಸ್ವಲ್ಪ ಟೈಮ್ ಆಗುತ್ತೆ, ಹೀಗಾಗಿ ಅದನ್ನು ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಬಿ ಸಿ ಇದೆ ನೋಡಿ, ಬಿ ಸಿ 5 ಒಂದಿದೆ, 5ರದ ಉತ್ತರ ಎಷ್ಟು ಬರುತ್ತೆ 13 ಬರುತ್ತೆ. ಇದು ಕೂಡ √13. ತದನಂತರ ಏನು ಮಾಡಬೇಕು ಎ ಸಿ ಕಂಡುಹಿಡಿಬೇಕು. ಎ ಸಿ ಎಷ್ಟು ಬಂದಿದೆ ನೋಡಿ √52 ಬಂದಿದೆ. ಹೀಗಾಗಿ ಕೊನೆಗೆ ಏನು ಮಾಡಬೇಕು ಇಲ್ಲಿ ಎ ಸಿ = ಎ ಬಿ + ಬಿ ಸಿ. ಎ ಸಿ 52, ಎ ಬಿ √13, ಇದು ಬಿ ಸಿ √13. 52ನೇ ಯಾವ ರೀತಿ ಬರಬೇಕು √13 × 4 = 2√3. 2√13 = 2√13. ಎರಡು ಕಡೆ ಉತ್ತರ ಸಮ ಬಂದಾಗ ಹೀಗಾಗಿ ಎ ಬಿ ಸಿ ಬಿಂದುಗಳು ಸರಳ ರೇಖಾಗತವಾಗಿದೆ ಅಂತ ಹೇಳಬೇಕು. ಸಮ ಬರಲಿಲ್ಲ ಅಂದರೆ ಸರಳ ರೇಖಾಗತವಾಗಿಲ್ಲ ಅಂತ ಹೇಳಬೇಕು. ಸೊ ಈ ವಿಡಿಯೋನಲ್ಲಿ ಇಷ್ಟು ವಿದ್ಯಾರ್ಥಿಗಳು 26 ತನಕ ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಏನು ಮಾಡ್ತೀನಿ ಇದರ ಮುಂದಿನ ಭಾಗವನ್ನು ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಮಟ್ಟ ನಮ್ಮ ಚಾನಲ್ ಮತ್ತು ಚಾನಲನ್ನು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.